ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜನರಲ್ ಆಸ್ಪತ್ರೆಯಲ್ಲಿ 10 ತಿಂಗಳ ಹಿಂದೆ ಸ್ಥಾಪಿಸಿದ ಆಕ್ಸಿಜನ್ ಪ್ಲಾಂಟ್ ಇದುವರೆಗೆ ರೋಗಿಗಳ ಉಪಯೋಗಕ್ಕೆ ಬಂದಿಲ್ಲ. ಕಾಸರಗೋಡು ಹೊಸ ಬಸ್ ನಿಲ್ದಾಣದಲ್ಲಿ ಮಹಿಳೆಯರಿಗಾಗಿ ನಿರ್ಮಿಸಿರುವ ವಿಶ್ರಾಂತಿ ಕೇಂದ್ರ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇನ್ನೂ ತೆರೆದಿಲ್ಲ. ಎನ್ ಬಾಲಕೃಷ್ಣನ್ ಅವರಿಗೆ ಕೊಲೆ ಬೆದರಿಕೆ ಇದೆ ಎಂದು ದೂರು. ಸಿಪಿಎಂ ಸ್ಥಳೀಯ ಮುಖಂಡರು ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ಬಾಲಕೃಷ್ಣನ್ ಆರೋಪ. ಹೆಚ್ಚಿದೆ ಕೋಳಿ ಮೀನು ಮಾಂಸದ ಬೆಲೆ, ಅಗತ್ಯದಷ್ಟು ಲಭ್ಯತೆ ಇಲ್ಲದಿರುವುದು ಬೆಲೆ ಏರಿಕೆಗೆ ಕಾರಣ. ಮಂಜೇಶ್ವರ ರಾಗಂ ಜಂಕ್ಷನ್ನಲ್ಲಿ ಸ್ಥಳೀಯರಿಂದ ಅನಿರ್ದಿಷ್ಟಾವಧಿ ಮುಷ್ಕರ, ರಸ್ತೆ ದಾಟಲು ವ್ಯವಸ್ಥೆ ಕಲ್ಪಿಸದೇ ಇರುವುದರ ವಿರುದ್ಧವಾಗಿದೆ ಪ್ರತಿಭಟನೆ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ 10 ತಿಂಗಳ ಹಿಂದೆ ಸ್ಥಾಪಿಸಿದ ಆಕ್ಸಿಜನ್ ಪ್ಲಾಂಟ್ ಇದುವರೆಗೆ ರೋಗಿಗಳ ಉಪಯೋಗಕ್ಕೆ ಬಂದಿಲ್ಲ. 35 ಲಕ್ಷ ರೂಪಾಯಿ ವಿನಿಯೋಗಿಸಿ ಸ್ಥಾಪಿಸಿದ ಪ್ಲಾಂಟ್ ಅನ್ನು ಮುಚ್ಚಿಡಲಾಗಿದೆ. ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ 10 ತಿಂಗಳ ಹಿಂದೆ ಸ್ಥಾಪಿಸಿದ ಆಕ್ಸಿಜನ್ ಪ್ಲಾಂಟ್ ಇದುವರೆಗೂ ರೋಗಿಗಳ ಉಪಯೋಗಕ್ಕೆ ಬಂದಿಲ್ಲ. 35 ಲಕ್ಷ ರೂಪಾಯಿ ವಿನಿಯೋಗಿಸಿ ಸ್ಥಾಪಿಸಿದ ಪ್ಲಾಂಟ್ ಅನ್ನು ಯಾರ ಉಪಯೋಗಕ್ಕೂ ಬಾರದೆ ಮುಚ್ಚಿಡಲಾಗಿದೆ. ಪ್ಲಾಂಟ್ ಘೋಷಿಸಿದಂದಿನಿಂದ ಹಲವು ಭಾಗಗಳಿಂದ ಉಂಟಾದ ನಿರ್ಲಕ್ಷ್ಯವೇ ಪ್ಲಾಂಟ್ನ ಈ ಸ್ಥಿತಿಗೆ ಕಾರಣವಾಗಿದೆ. 2023ರಲ್ಲಿ ಸ್ಥಾಪಿಸಿದ ಪ್ಲಾಂಟ್ನ ವಾರಂಟಿ ಸರ್ಟಿಫಿಕೇಟ್ ಅನ್ನು 2024ರ ಫೆಬ್ರವರಿ 21ರಂದು ಗುಜರಾತ್ನ ಖಾಸಗಿ ಕಂಪನಿಯು ಆಸ್ಪತ್ರೆಯ ಅಧಿಕಾರಿಗಳಿಗೆ ನೀಡಿತ್ತು. 1 ವರ್ಷ ಕಾಲಾವಧಿಯ ಪ್ರಮಾಣಪತ್ರ ಲಭಿಸಿದಾಗ ವಾರಂಟಿ ಕಾಲಾವಧಿ ಪೂರ್ಣವಾಗಿತ್ತು. ನಿರಂತರ ಬೇಡಿಕೆಗಳ ಬಳಿಕ ವಾರಂಟಿ ಪ್ರಮಾಣಪತ್ರವನ್ನು ಇಮೇಲ್ ಮೂಲಕ ಕಳುಹಿಸಲಾಗಿತ್ತು. ಪ್ಲಾಂಟ್ ಸ್ಥಾಪಿಸಿ ತಿಂಗಳುಗಳ ಬಳಿಕ ಕಂಪನಿ ಅಧಿಕಾರಿಗಳು ಆಗಮಿಸಿ ತಪಾಸಣೆಗೊಳಪಡಿಸಿದಾಗ ಸೆನ್ಸಾರ್ನಲ್ಲಿ ಹಾನಿ ಉಂಟಾಗಿರುವುದು ಪತ್ತೆಯಾಗಿತ್ತು. ಕಂಪನಿ ಸಿಬ್ಬಂದಿ ಗುಜರಾತ್ನಿಂದ ಬಂದ ಖರ್ಚು, ಸೆನ್ಸಾರ್ ದುರಸ್ತಿ ವೆಚ್ಚ ಸೇರಿಸಿ 1 ಲಕ್ಷದಷ್ಟು ರೂಪಾಯಿ ಬೇಕಾಗಲಿದೆ ಎಂದು ತಿಳಿಸಿ ಮರಳಿದ್ದರು. ಹಣ ನೀಡದೆ ಹಾನಿ ಪರಿಹರಿಸಲಾಗದು. ಕಂಪನಿ ಅಧಿಕಾರಿಗಳು ಆಸ್ಪತ್ರೆಯ ಟೆಕ್ನಿಷಿಯನ್ಗೆ ಪ್ಲಾಂಟ್ನ ಕಾರ್ಯಾಚರಣೆಯನ್ನು ತಿಳಿಸಿಕೊಟ್ಟಿಲ್ಲ ಎಂಬ ಆಕ್ಷೇಪವೂ ಇದೆ. ಕೋವಿಡ್ ಕಾಲದಲ್ಲಿ ಮೆಡಿಕಲ್ ಆಕ್ಸಿಜನ್ ಕೊರತೆ ಎದುರಿಸಿದಾಗ ಸೆಂಟ್ರಲ್ ಚಿನ್ಮಯ ಮಿಷನ್ ಮುಂಬಯಿಯ 35 ಲಕ್ಷ ರೂಪಾಯಿ ವಿನಿಯೋಗಿಸಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಪ್ಲಾಂಟ್ ಸ್ಥಾಪಿಸಿತ್ತು. 1 ನಿಮಿಷದಲ್ಲಿ 160 ಲೀಟರ್ ಆಕ್ಸಿಜನ್ ಉತ್ಪಾದಿಸಲು ಸಾಧ್ಯವಿದೆ. 50 ರೋಗಿಗಳಿಗೆ ಇದನ್ನು ಉಪಯೋಗಿಸಬಹುದಾಗಿದೆ. ಈ ಆಕ್ಸಿಜನ್ ಪ್ಲಾಂಟ್ ಇದೀಗ ರೋಗಿಗಳ ಉಪಯೋಗಕ್ಕೆ ಬಾರದೆ ಮುಚ್ಚಿಡಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಹೊಸ ಬಸ್ ನಿಲ್ದಾಣದಲ್ಲಿ ಮಹಿಳೆಯರಿಗಾಗಿ ನಿರ್ಮಿಸಿರುವ ವಿಶ್ರಾಂತಿ ಕೇಂದ್ರ ಮುಚ್ಚಿದೆ. ಕಡು ಬಿಸಿಲಿನಲ್ಲಿ ನಗರಕ್ಕೆ ಬರುವ ಮಹಿಳೆಯರಿಗೆ ದಣಿವಾರಿಸಿಕೊಂಡು ಸ್ವಲ್ಪ ಹೊತ್ತು ವಿಶ್ರಮಿಸಲು ಉಪಯೋಗಕರವಾಗುವ ಸ್ಥಳ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮುಚ್ಚಿದೆ. ನಗರಕ್ಕೆ ಬರುವ ಮಹಿಳೆಯರಿಗೆ ವಿಶ್ರಮಿಸಲು ಒಂದು ಸ್ಥಳ ಎಂಬ ಗುರಿಯೊಂದಿಗೆ ಕಾಸರಗೋಡು ನಗರಸಭೆ ಅಧಿಕಾರಿಗಳು ವಿಶ್ರಾಂತಿ ಕೇಂದ್ರ ನಿರ್ಮಿಸಿದ್ದಾರೆ. ಟೇಕ್ ಎ ಬ್ರೇಕ್ ಎಂಬ ಯೋಜನೆಯಡಿ 18.88 ಲಕ್ಷ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಪೂರ್ಣಗೊಳಿಸಿರುವುದು. ಪ್ರಯಾಣಿಕರಿಗೆ ವಿಶ್ರಮಿಸಲು ಒಂದು ಸ್ಥಳ ಎಂಬ ಗುರಿಯೊಂದಿಗೆ ನಿರ್ಮಾಣ ಆರಂಭಿಸಿದ್ದರೂ ನಂತರ ಮಹಿಳಾ ವಿಶ್ರಾಂತಿ ಕೇಂದ್ರವನ್ನಾಗಿ ಪರಿವರ್ತಿಸಲಾಯಿತು. 15 ತಿಂಗಳ ಹಿಂದೆ ಸಂಸದ ರಾಜಮೋಹನ್ ಉನ್ನಿತಾನ್ ಅವರು ಕಟ್ಟಡವನ್ನು ಉದ್ಘಾಟಿಸಿದ್ದರು. ಕಟ್ಟಡದ ಒಳಗಿನ ಸೌಲಭ್ಯಗಳ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಆಧುನಿಕ ಸೌಲಭ್ಯಗಳೊಂದಿಗೆ ತಾಯಂದಿರಿಗೆ ವಿಶ್ರಾಂತಿ ಕೇಂದ್ರ, ಲಘು ಉಪಹಾರ, ಶೌಚಾಲಯ ಮುಂತಾದ ಸೌಲಭ್ಯಗಳು ಇಲ್ಲಿ ಇದೆ ಎಂಬುದು ಅಧಿಕಾರಿಗಳ ವಿವರಣೆ. ಆದರೆ ಈ ವಿಷಯದಲ್ಲಿ ಅವರಿಗೂ ಸ್ಪಷ್ಟ ತಿಳುವಳಿಕೆ ಇಲ್ಲ. ಕಟ್ಟಡದ ಉದ್ಘಾಟನೆಯ ಬಳಿಕವೂ ಮೂಲ ಸೌಕರ್ಯಗಳಾದ ನೀರು, ಬೆಳಕಿನ ವ್ಯವಸ್ಥೆ ಮಾಡದೆ ಗೋಡೆಗಳಿಗೆ ಬಣ್ಣ ಬಳಿದು ಉದ್ಘಾಟನೆ ಮಾಡಲಾಗಿದೆ ಎಂಬ ದೂರು ಕೂಡ ಇದೆ. ಹಲವಾರು ಸಂಘಟನೆಗಳು ವಿಶ್ರಾಂತಿ ಕೇಂದ್ರ ತೆರೆದುಕೊಡುವಂತೆ ಹೋರಾಟ ನಡೆಸಿದ್ದರು. ಅಧಿಕಾರಿಗಳಿಂದ ಯಾವುದೇ ಪ್ರತಿಕ್ರಿಯೆ ಲಭಿಸಿಲ್ಲ. ಮೂಲ ಸೌಕರ್ಯಗಳನ್ನು ಸಿದ್ಧಪಡಿಸಿ ಆದಷ್ಟು ಬೇಗ ವಿಶ್ರಾಂತಿ ಕೇಂದ್ರ ತೆರೆದುಕೊಡಬೇಕೆಂಬುದು ಪ್ರಯಾಣಿಕರ ಆಗ್ರಹ. ಈಗ ತುಂಬ ಮಹಿಳೆಯರೆಲ್ಲ ಬರ್ತಾರಲ್ಲ ಬಸ್ ಸ್ಟ್ಯಾಂಡಲ್ಲಿ. ಈಗ ರಾತ್ರಿ ಸಮಯಗಳೆಲ್ಲ ಒಂದು ವರ್ಷ ಆಯಿತು ಈಗ ನಮ್ಮ ವಿಶ್ರಮ ಕೇಂದ್ರದಲ್ಲಿ ಆಗಿ. ಅದಕ್ಕೆ ಅದೊಂದು ಓಪನ್ ಆಗಿ ಸಿಗ್ತಿದ್ರೆ ನಮಗೆಲ್ಲ ಸ್ತ್ರೀಗಳಿಗೆಲ್ಲ ಒಳ್ಳೆ ಉಪಕಾರ ಆಗಿತ್ತೆ ಅಂತ ಅದಕ್ಕೆ ಗವರ್ನ್ಮೆಂಟ್ ಒಂದು ತೀರ್ಮಾನದಲ್ಲಿ ಎತ್ತಬೇಕು ಅಂತ ಹೇಳ್ತೇನೆ. ಕಡು ಬಿಸಿಲಿನಲ್ಲಿ ನಗರಕ್ಕೆ ಆಗಮಿಸುವ ಮಹಿಳೆಯರಿಗೆ ಉಪಯುಕ್ತವಾಗುವ ಕಟ್ಟಡವಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮುಚ್ಚಲಾಗಿರುವುದು. ಇದನ್ನು ಯಾವಾಗ ತೆರೆದುಕೊಡಲಾಗುತ್ತದೆ ಎಂಬ ವಿಷಯದಲ್ಲಿ ಅಧಿಕಾರಿಗಳಿಗೆ ಸ್ಪಷ್ಟನೆ ಇಲ್ಲದಿರುವುದು ತೀವ್ರ ಪ್ರತಿಭಟನೆಗೆ ಕಾರಣವಾಗಿದೆ. ಅಲ್ಲದೆ ಉಪಯೋಗಕರವಾಗಬೇಕಾದ ವಿಶ್ರಾಂತಿ ಕೇಂದ್ರ ಈಗ ಸಮಾಜಘಾತುಕರ ತಾಣವಾಗಿ ಮಾರ್ಪಟ್ಟಿದೆ. ಕಡು ಬಿಸಿಲಿನಲ್ಲಿ ನಗರಕ್ಕೆ ಬರುವ ಮಹಿಳೆಯರಿಗೆ ವಿಶ್ರಾಂತಿ ಪಡೆಯಲು ನಿರ್ಮಿಸಿರುವ ವನಿತಾ ವಿಶ್ರಾಂತಿ ಕೇಂದ್ರ ಇನ್ನೂ ತೆರೆದಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮುಚ್ಚಿರುವ ವಿಶ್ರಾಂತಿ ಕೇಂದ್ರ ಉಪಯೋಗಕ್ಕೆ ಬಾರದೆ ಶೂನ್ಯವಾಗಿದೆ. ಕ್ಯಾಮರಾಮನ್ ಗಣೇಶ್ ಪೈಕ ಅವರ ಜೊತೆ ಜಯಶ್ರೀ ಆರ್ಯಪ್ಪು, ಕೆಸಿ ನ್ಯೂಸ್, ಕಾಸರಗೋಡು.
ಕಾಸರಗೋಡು ಲೋಕಸಭಾ ಮಂಡಲದಲ್ಲಿ ಸ್ಪರ್ಧಿಸುವ ಸಹ ಅಭ್ಯರ್ಥಿ ಎನ್ ಬಾಲಕೃಷ್ಣನ್ ಅವರಿಗೆ ಕೊಲೆಬೆದರಿಕೆ ಇದೆ ಎಂದು ದೂರು. ಸಿಪಿಎಂ ಸ್ಥಳೀಯ ಮುಖಂಡರು ಕೊಲೆಬೆದರಿಕೆ ಹಾಕಿದ್ದಾರೆ ಎಂದು ಬಾಲಕೃಷ್ಣನ್ ಆರೋಪಿಸಿದ್ದಾರೆ. ನಾಮಿನೇಷನ್ ಹಿಂಪಡೆಯುವಂತೆ ತೀವ್ರ ಒತ್ತಡ ಹೇರಲಾಗಿತ್ತು ಎಂದು ಬಾಲಕೃಷ್ಣನ್ ಆರೋಪಿಸಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಕಾಸರಗೋಡು ಮಂಡಲದಿಂದ ಸ್ಪರ್ಧಿಸುವ ತಮಗೆ ಸಿಪಿಎಂ ಮುಖಂಡರಿಂದ ಕೊಲೆಬೆದರಿಕೆ ಇದೆ ಎಂದು ಕಾಸರಗೋಡು ಎಲ್ಡಿಎಫ್ ಅಭ್ಯರ್ಥಿ ಎಂವಿ ಬಾಲಕೃಷ್ಣನ್ ಅವರ ಸಹ ಅಭ್ಯರ್ಥಿ ಎನ್ ಬಾಲಕೃಷ್ಣನ್, ನೀಲೇಶ್ವರ ಬಾಳಿಕುನ್ ಸಿಪಿಎಂ ಶಾಖಾ ಕಾರ್ಯದರ್ಶಿ ಕೃಷ್ಣನ್, ಮಾಜಿ ಶಾಖಾ ಕಾರ್ಯದರ್ಶಿ ಸತೀಶನ್ ಕೊಲೆಬೆದರಿಕೆ ಹಾಕಿದ್ದಾರೆ ಎಂದು ಬಾಲಕೃಷ್ಣನ್ ಆರೋಪಿಸಿದ್ದಾರೆ. ಸಿಪಿಎಂನ ಮಾಜಿ ಮುಖಂಡ ಆಗಿದ್ದೆ ಎಂದು ಬಾಲಕೃಷ್ಣನ್ ಅವರು ಹೇಳಿದ್ದಾರೆ. ഭീഷണി മുഴക്കി സ്ഥലം CPM-ന്റെ സ്ഥലം ബ്രാഞ്ച് സെക്രട്ടറി. I need not give you his name. You can enquire. എന്നെ ഭീഷണിപ്പെടുത്ത്, എന്നെ തട്ടും തന്നെ ആസ് ഏർലി ആസ് പോസിബിൾ. ഫോണിൽ വിളിച്ചിട്ടാണോ ഒരാൾ ഭീഷണി മുഴക്കുക? വധഭീഷണി ഫോൺ റെക്കോർഡ് ചെയ്യപ്പെടില്ലേ? ആ നമ്പർ കിട്ടൂലേ? എൻ്റെ ഫോണിൽ എല്ലാം റെക്കോർഡ് ചെയ്യുന്നില്ലേ? നേരിട്ട് ഡയറക്റ്റ് ത്രെട്ട്. ಪಕ್ಷ ರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ಕೇರಳದಲ್ಲಿ ತಡೆದಿರುವ ಕ್ರಮಗಳ ವಿರುದ್ಧವಾಗಿದೆ ತಮ್ಮ ಸ್ಥಾನಾರ್ಥಿತ್ವ ಎಂದು ಬಾಲಕೃಷ್ಣನ್ ಹೇಳಿದರು. ಈ ದ್ವಿಮುಖ ನೀತಿಯ ವಿರುದ್ಧವಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿಯೂ ಬಾಲಕೃಷ್ಣನ್ ಹೇಳಿದರು. 2019 ഞാൻ പാർട്ടിയോട് പറഞ്ഞിരുന്നു എൻ്റെ മെമ്പർഷിപ്പ് പുതുക്കേണ്ടതില്ല. എന്തുകൊണ്ട്? എനിക്ക് ഐ ഹാവ് എൻ ഐഡിയോളജിക്കൽ ഡിസഗ്രീമെൻറ്റ് വിത്ത് പാർട്ടീസ് പോളിസി, നാഷണൽ പോളിസി, മേക്കിംഗ് അലയൻസ് വിത്തിൻ ബംഗാൾ ആൻഡ് അതർ സ്റ്റേറ്റ്സ് and opposing each other here. I cannot support that double stand. Understand? എൻ്റെ നോമിനേഷൻ ബാലകൃഷ്ണൻ മാഷക്കെതിരെയല്ല. ഞാൻ 6 മാസം മുമ്പേ ഡിക്ലെയർ ചെയ്തിരുന്നു എൻ്റെ നോമിനേഷൻ. എൻ്റെ നാട്ടിൽ നിങ്ങൾക്ക് അന്വേഷിക്കാം. ಘಟನೆಯಲ್ಲಿ ಚುನಾವಣಾ ಆಯೋಗ ಹಾಗೂ ಪೊಲೀಸರಿಗೆ ದೂರು ನೀಡಲು ಸಿದ್ಧತೆ ನಡೆಸಿದ್ದಾರೆ ಬಾಲಕೃಷ್ಣನ್. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜಿಲ್ಲೆಯಲ್ಲಿ ಕೋಳಿ ಮೀನು ಮಾಂಸದ ಬೆಲೆ ಹೆಚ್ಚಾಗಿದೆ. ಅಗತ್ಯದಷ್ಟು ಲಭ್ಯತೆ ಇಲ್ಲದಿರುವುದು ಬೆಲೆ ಏರಿಕೆಗೆ ಕಾರಣವಾಗಿದೆ. ಕೋಳಿ ಮೀನು ಮಾಂಸ ಬೆಲೆ ಹೆಚ್ಚುತ್ತಿದೆ. ಅಗತ್ಯದಷ್ಟು ಲಭ್ಯತೆ ಇಲ್ಲದಿರುವುದು ಬೆಲೆ ಏರಿಕೆಗೆ ಕಾರಣ ಎಂದು ವ್ಯಾಪಾರಿಗಳು ಹೇಳುತ್ತಾರೆ. ಕೋಳಿ ಬೆಲೆ 3 ತಿಂಗಳಲ್ಲಿ ಕಿಲೋಗೆ 50 ರೂಪಾಯಿ ಏರಿಕೆಯಾಗಿದೆ. ಜನವರಿಯಲ್ಲಿ ಕೋಳಿ ಕಿಲೋಗೆ 110 ರೂಪಾಯಿ ಇತ್ತು, ಅದು 160 ರೂಪಾಯಿಗೆ ಏರಿಕೆಯಾಗಿದೆ. ಕೋಳಿ ಮಾಂಸ ಜನವರಿಯಲ್ಲಿ ಕಿಲೋಗೆ 200 ರೂಪಾಯಿ ಇದ್ದಿದ್ದು 260 ರೂಪಾಯಿಗೆ ಹೆಚ್ಚಳಗೊಂಡಿದೆ. ಮೀನು ಬೆಲೆ 60 ರೂಪಾಯಿನಿಂದ 100 ರೂಪಾಯಿವರೆಗೆ ಹೆಚ್ಚಳಗೊಂಡಿದೆ. ಬಿಸಿಲು ಹೆಚ್ಚು ಇರುವುದರಿಂದ ಕೋಳಿ ಉತ್ಪಾದನೆ ಕಡಿಮೆಯಾಗಿರುವುದಾಗಿ ವ್ಯಾಪಾರಿಗಳು ಹೇಳುತ್ತಾರೆ. ಊರಲ್ಲಿ ಕೋಳಿ ಉತ್ಪಾದನೆ ಕುಸಿದಿರುವುದು, ಹೊರ ರಾಜ್ಯಗಳಿಂದ ಕೋಳಿ ಆವಕ ಕುಸಿದಿರುವುದು ಕೋಳಿ ದರ ಹೆಚ್ಚಾಗಲು ಕಾರಣವಾಗಿದೆ. ಕಳೆದ ವರ್ಷ ಏಪ್ರಿಲ್ನಲ್ಲಿ ಕೋಳಿ ಕಿಲೋಗೆ 125 ರೂಪಾಯಿ ಇತ್ತು, ಈ ವರ್ಷ 160 ರೂಪಾಯಿ ಆಗಿದೆ. ಬೆಲೆ ಇನ್ನಷ್ಟು ಹೆಚ್ಚಲಿದೆ ಎಂದು ವ್ಯಾಪಾರಿಗಳು ಹೇಳುತ್ತಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಈದ್ ಉಲ್ ಫಿತರ್ ಹಬ್ಬದ ಆಚರಣೆ ಮಧ್ಯೆಯೂ ಸುಡು ಬಿಸಿಲನ್ನು ಲೆಕ್ಕಿಸದೆ ಮಂಜೇಶ್ವರ ರಾಗಂ ಜಂಕ್ಷನ್ನಲ್ಲಿ ಸ್ಥಳೀಯರಿಂದ ಅನಿರ್ದಿಷ್ಟಾವಧಿ ಮುಷ್ಕರ. ರಸ್ತೆ ದಾಟಲು ವ್ಯವಸ್ಥೆ ಕಲ್ಪಿಸದೇ ಇರುವುದರ ವಿರುದ್ಧ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈದ್ ಉಲ್ ಫಿತರ್ ಹಬ್ಬದ ಆಚರಣೆಯ ಮಧ್ಯೆ ಸುಡು ಬಿಸಿಲನ್ನು ಲೆಕ್ಕಿಸದೆ ಮಂಜೇಶ್ವರ ರಾಗಂ ಜಂಕ್ಷನ್ನಲ್ಲಿ ಸ್ಥಳೀಯರು ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ತೊಡಗಿಸಿಕೊಂಡರು. ರಸ್ತೆ ದಾಟಲು ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂತೆ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಸ್ಥಳೀಯರು ನಡೆಸುತ್ತಿರುವ ಪ್ರತಿಭಟನೆ 45 ದಿವಸಕ್ಕೆ ಕಾಲಿಟ್ಟರೂ ಈ ತನಕ ಸಂಬಂಧಪಟ್ಟವರಿಂದ ಯಾವುದೇ ಪ್ರತಿಕ್ರಿಯೆ ಲಭಿಸದೇ ಇರುವುದು ಸ್ಥಳೀಯರಲ್ಲಿ ಇನ್ನಷ್ಟು ಆತಂಕಕ್ಕೆ ಕಾರಣವಾಗಿದೆ. 45 ದಿವಸ ಕಳೆದರೂ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳದಿರುವುದನ್ನು ವಿರೋಧಿಸಿ ಹೋರಾಟ ಸಮಿತಿ ಮುಂದಿನ ದಿನಗಳಲ್ಲಿ ಉಪವಾಸ ಪ್ರತಿಭಟನೆ ನಡೆಸಲು ಸಿದ್ಧತೆಗಳನ್ನು ನಡೆಸುತ್ತಿರುವುದಾಗಿಯೂ ಹೋರಾಟ ಸಮಿತಿ ತಿಳಿಸಿದೆ. ഈ പുണ്യമായ ഈ പെരുന്നാളിന്റെ ആഘോഷിക്കേണ്ട ഈ സമയത്ത് ഞങ്ങളെ ഈ തെരുവിൽ ഇറക്കിയിട്ടുണ്ടെങ്കിൽ പ്രിയപ്പെട്ട MLA നിങ്ങളോടാണ് പറയുന്നത്, പ്രിയപ്പെട്ട MP നിങ്ങളോടാണ് പറയുന്നത്, തീർച്ചയായും നിങ്ങൾ അനുഭവിക്കുക തന്നെ ചെയ്യും. ഇത് ഞങ്ങൾ നിങ്ങളിലേക്ക് വോട്ടിങ്ങിലൂടെ ഞങ്ങൾ വരുന്ന തെരഞ്ഞെടുപ്പുകളിൽ നിങ്ങളെ ഞങ്ങൾ ബോധ്യപ്പെടുത്തുക തന്നെ ചെയ്യും. അതുകൊണ്ട് തീർച്ചയായും ഇത് ഞങ്ങളുടെ ഒരു വ്യക്തിയുടെ ആവശ്യമല്ല. ഇവിടെ വന്നിരിക്കുന്ന പലർക്കും വാഹനങ്ങളുണ്ട്, അവരുടെ ആവശ്യമല്ല, ಈ ನಾಡಿನ ಆവശ്ಯമാണ്. ಮಂಜೇಶ್ವರ ರಾಗಂ ಜಂಕ್ಷನ್ನಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಷಟ್ಪಥ ರಸ್ತೆಯಲ್ಲಿ ಪ್ರತಿಯೊಂದು ಅವಶ್ಯಕ್ಕೂ ರಸ್ತೆ ದಾಟಬೇಕಾದ ಅನಿವಾರ್ಯತೆ ಇದೆ. ಈ ನ್ಯಾಯಯುತವಾದ ಬೇಡಿಕೆಗೆ ಸ್ಪಂದನೆ ಸಿಗದೇ ಇರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರತಿಭಟನೆಯಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ಲವೆನ ಮೊಂತಿರು, ಸ್ಥಾಯಿ ಸಮಿತಿ ಅಧ್ಯಕ್ಷ ಯಾದವ್ ಬಡಾಜೆ, ಬಿಜೆಪಿ ನೇತಾರ ಹರಿಶ್ಚಂದ್ರ ಮಂಜೇಶ್ವರ, ಹೋರಾಟ ಸಮಿತಿ ನೇತಾರರಾದ ಅಶ್ರಫ್ ಬಡಾಜೆ, ಜಕರಿಯಾ, ಜಬ್ಬಾರ್ ಬಹರೈನ್, ಸಂಜೀವ ಶೆಟ್ಟಿ, SM ಬಶೀರ್, ನಯನಾರ್ ಮುಂತಾದವರು ನೇತೃತ್ವ ನೀಡಿದರು. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ.
ಕಾಸರಗೋಡು ರಂಗಚೇತನದ ವತಿಯಿಂದ ಕನ್ನಡ ಶಾಲಾ ವಿದ್ಯಾರ್ಥಿಗಳ ರಂಗಕೌಶಲ್ಯಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಆಯೋಜಿಸಲಾಗುವ ರಂಗದ ರಂಗೋಲಿ ಚಿತ್ತಾರ 2024 ತ್ರಿದಿನ ಸನ್ನಿವಾಸ ಶಿಬಿರಕ್ಕೆ ಚಾಲನೆ ದೊರಕಿತು. ಧರ್ಮತಡ್ಕ ಶ್ರೀ ದುರ್ಗಾ ಪರಮೇಶ್ವರಿ ಪ್ರೌಢಶಾಲೆಯಲ್ಲಿ ಶಿಬಿರವನ್ನು ಆಯೋಜಿಸಲಾಗಿರುವುದು. ಕನ್ನಡ ಶಾಲಾ ವಿದ್ಯಾರ್ಥಿಗಳ ರಂಗ ಕೌಶಲ್ಯಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕಾಸರಗೋಡಿನ ರಂಗಚೇತನದ ವತಿಯಿಂದ ಆಯೋಜಿಸಲಾಗುವ ರಂಗದ ರಂಗೋಲಿ ಚಿತ್ತಾರ 2024 ತ್ರಿದಿನ ಸನ್ನಿವಾಸ ಶಿಬಿರ ಧರ್ಮತಡ್ಕದ ಶ್ರೀ ದುರ್ಗಾ ಪರಮೇಶ್ವರಿ ಪ್ರೌಢಶಾಲೆಯಲ್ಲಿ ಬುಧವಾರ ಆರಂಭಗೊಂಡಿತು. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ ತುಳುರಂಗ ಚಲನಚಿತ್ರ ನಟ ರವಿ ರಾಮಕುಂಜ ಶಿಬಿರವನ್ನು ಉದ್ಘಾಟಿಸಿದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಖ್ಯಾತಿಯ ಬಾಲಕೃಷ್ಣ ಅಡೂರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಕಸಾಪ ಗಡಿನಾಡ ಘಟಕದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ, ಕೇರಳ ಪ್ರಾಂತ್ಯ ಕನ್ನಡ ಮಾಧ್ಯಮ ಅಧ್ಯಾಪಕರ ಸಂಘದ ಅಧ್ಯಕ್ಷ ಪಿವಿ ಶ್ರೀನಿವಾಸರಾವ್, ಧರ್ಮತಡ್ಕ ಶಾಲಾ ಪ್ರಬಂಧಕ ಎನ್ ಶಂಕರ್ ನಾರಾಯಣ ಭಟ್, ಮುಖ್ಯೋಪಾಧ್ಯಾಯ ಇಎಚ್ ಗೋವಿಂದ ಭಟ್, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷ ಶಿವಪ್ರಸಾದ್ ಶೆಟ್ಟಿ ಕೂಡಾಲು ಮುಂತಾದವರು ಮಾತನಾಡಿದರು. ಸಂಸ್ಥೆಯ ಗೌರವಾಧ್ಯಕ್ಷ ಯತೀಶ್ ಕುಮಾರ್ ರೈ ಮುಳ್ಳೇರಿಯ ಪ್ರಸ್ತಾವನೆಗೈದರು. ಸದಾಶಿವ ಬಾಲಮಿತ್ರ ಸ್ವಾಗತಿಸಿ ಅಶೋಕ್ ಕೊಡ್ಲಮಗರು ಧನ್ಯವಾದವಿತ್ತರು. ದಿವಾಕರ ಬಳ್ಳಾಲ್ ಎಬಿ ನಿರೂಪಿಸಿದರು. ಶಿಬಿರಾರ್ಥಿಗಳಿಗೆ ಸದಾಶಿವ ಬಾಲಮಿತ್ರ, ಬಾಲಕೃಷ್ಣ ಅಡೂರು, ರಾಷ್ಟ್ರೀಯ ನಾಟಕ ಶಾಲೆಯ ಪದವೀಧರ ಮನೀಶ್ ಪಿಂಟೋ ಮಂಗಳೂರು, ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕ ನಿರ್ಮಲ್ ಕುಮಾರ್ ಸಂಪನ್ಮೂಲ ವ್ಯಕ್ತಿಗಳಾಗಿ ತರಗತಿ ನಡೆಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಆಳ ಸಮುದ್ರದಲ್ಲಿ ಜೀವನ ಮುಡಿಪಾಗಿಟ್ಟು ಕೆಲಸ ಮಾಡಿ ಜೀವಿಸುವ ಮೀನುಗಾರರು ಮತ್ತು ಈ ವಲಯದಲ್ಲಿ ಕೆಲಸ ಮಾಡುವವರನ್ನು ನೇರವಾಗಿ ಭೇಟಿ ಮಾಡಿ ಮತಯಾಚಿಸಿದರು ಯುಡಿಎಫ್ ಅಭ್ಯರ್ಥಿ ರಾಜಮೋಹನ್ ಉಣ್ಣಿತಾನ್. ಚೆರ್ವತ್ತೂರು ಮಡಕರ ಮೀನುಗಾರಿಕಾ ಬಂದರಿಗೆ ಆಗಮಿಸಿ ಉಣ್ಣಿತಾನ್ ಅವರು ಮತಯಾಚಿಸಿದರು. ಮಂಗಳವಾರ ಬೆಳಗ್ಗೆ 7:30ಕ್ಕೆ ಉಣ್ಣಿತಾನ್ ಅವರು ಮಡಕರ ಬಂದರಿಗೆ ಆಗಮಿಸಿರುವುದು. ಮೀನುಗಾರರು ಮತ್ತು ಮಾರಾಟಗಾರರಿಂದ ಮತಯಾಚಿಸಿದ ಯುಡಿಎಫ್ ಅಭ್ಯರ್ಥಿ ಮೀನುಗಳ ಬೆಲೆಯನ್ನು ಕೇಳಿ ತಿಳಿದರು. ಲೋಕಸಭೆ ಚುನಾವಣೆಯ ಅಭ್ಯರ್ಥಿಯನ್ನು ಕಂಡಾಗ ಹಲವರು ಹಸ್ತಲಾಘನ ಮಾಡಿ ಸೆಲ್ಫಿ ತೆಗೆದು ಬೆಂಬಲ ಸೂಚಿಸಿದರು. ಸಣ್ಣ ದೋಣಿಗಳಲ್ಲಿದ್ದವರೊಂದಿಗೂ ಮೀನು ಖರೀದಿಸಲು ಬಂದವರೊಂದಿಗೂ ಮತಯಾಚಿಸಿದರು. ಚೆರ್ವತ್ತೂರಿನ ಕರಾವಳಿ ಪ್ರದೇಶದಲ್ಲಿ ಕೆಲಸ ಮಾಡುತ್ತಿದ್ದ ಮೊದಲ ಕಾಲದ ಕಾರ್ಮಿಕ ಮುಖಂಡ ಕುഞ്ഞിರಾಮನ್ ಅವರ ಮನೆಗೆ ಭೇಟಿ ನೀಡಿ ಆಶೀರ್ವಾದ ಪಡೆದರು. ಅವರ ಪತ್ನಿ, ಮಕ್ಕಳು ಹಾಗೂ ಕುಟುಂಬ ಸದಸ್ಯರೊಂದಿಗೆ ಮಾತುಕತೆ ನಡೆಸಿದರು. ಚೆರ್ವತ್ತೂರು ಟೌನ್ನ ವಿವಿಧ ಆಸ್ಪತ್ರೆಗಳಿಗೆ ಭೇಟಿ ನೀಡಿದರು. ಹಲವು ಯುಡಿಎಫ್ ಮುಖಂಡರು ಅಭ್ಯರ್ಥಿಯ ಜೊತೆಗಿದ್ದರು. ಉರ್ಮಿಸ್ ತ್ರಿಗರಿಪುರ, ನ್ಯೂಸ್ ಬ್ಯೂರೋ, ಚೆರ್ವತ್ತೂರು. ದುಬೈ ಕೆಎಂಸಿಸಿ ಮೊಗ್ರಾಳ್ ಪುತ್ತೂರು ಪಂಚಾಯತ್ ಸಮಿತಿಯ ಆಶ್ರಯದಲ್ಲಿ ನಡೆದ ಈದ್ ಸಂಗಮ ಮುಸ್ವಾಹಾಬ ಗಮನಾರ್ಹವಾಯಿತು. ಕೆಎಂಸಿಸಿ ಮುಖಂಡರಾದ ಅಬ್ದುಲ್ ರೆಹಮಾನ್ ಹಾಗೂ ಕುഞ്ഞാಮು ಜಂಟಿಯಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ದುಬೈ ಕೆಎಂಸಿಸಿ ಮೊಗ್ರಾಳ್ ಪುತ್ತೂರು ಪಂಚಾಯತ್ ಸಮಿತಿ ಹಾಗೂ ಕೆಸಿಎನ್ ಕಾಸರಗೋಡು ಚಾನೆಲ್ನ ಸಂಯುಕ್ತ ಆಶ್ರಯದಲ್ಲಿ ಈದ್ ಸಂಗಮ ಮುಸ್ವಾಹಾಬವನ್ನು ಆಯೋಜಿಸಲಾಯಿತು. ಪವಿತ್ರ ರಂಜಾನ್ ಮಾಸದ ಅನುಭವಗಳೊಂದಿಗೆ ಈದ್ ಸಂದೇಶವನ್ನು ಹಸ್ತಾಂತರಿಸಿ ಪರಸ್ಪರ ಆಲಿಂಗನ, ಸಿಹಿ ಫಲಹಾರಗಳ ವಿತರಣೆಯೊಂದಿಗೆ ಪ್ರವಾಸಿಗಳ ಈದ್ ಆಚರಣೆಯು ಗಮನಾರ್ಹವಾಗಿತ್ತು. ಕೆಎಂಸಿಸಿ ಮುಖಂಡರಾದ ಅಬ್ದುಲ್ ರೆಹಮಾನ್ ತೊಟ್ಟಿಲ್ ಮತ್ತು ಕುഞ്ഞാಮು ಕಿಯೂರು ಜಂಟಿಯಾಗಿ ಉದ್ಘಾಟಿಸಿದರು. ಹ್ಯಾರಿಸ್ ಅಧ್ಯಕ್ಷತೆ ವಹಿಸಿದ್ದರು. ನಿಜಾಮ್ ಚೌಕಿ, ಬಶೀರ್ ಮಜಲ್, ಶಹೀರ್ ಕಾವಿಲ್, ಬದ್ರು ಕಂಬಾರ್, ಅಲ್ತಾಫ್ ಚೌಕಿ, ಹಮ್ರಾಜ್ ಏರಿಯಾಲ್, ಹಬೀಬ್, ಸಮೀರ್ ಪುತ್ತೂರು, ಶಫೀಕ್ ಆಜಾದ್ ನಗರ, ಸಾಬಿತ್ ಚೌಕಿ, ಸಲಾಂ ಕಡಮತ್ತು ಎಂಬಿಯವರು ಉಪಸ್ಥಿತರಿದ್ದರು. ಶಕೀಲ್ ಏರಿಯಾಲ್ ಸ್ವಾಗತಿಸಿ ಅಶ್ರಫ್ ಕಂಬಾರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪ್ರಚಾರ ರಂಗದಲ್ಲಿ ವಿಶಿಷ್ಟತೆಯೊಂದಿಗೆ ಪಾಯನೂರಿನ ಯುಡಿಎಫ್ ನಾಯಕತ್ವ. ಕಾಸರಗೋಡು ಮಂಡಲ ಯುಡಿಎಫ್ ಅಭ್ಯರ್ಥಿ ರಾಜಮೋಹನ್ ಉಣ್ಣಿತಾನ್ ರವರ ಚುನಾವಣಾ ಪ್ರಚಾರಾರ್ಥ ಅರಬಿಕ್ ಭಾಷೆಯಲ್ಲಿ ಇಲ್ಲಿ ಗೋಡೆ ಬರಹ ಮಾಡಲಾಗಿರುವುದು. ಕಾಸರಗೋಡು ಮಂಡಲ ಯುಡಿಎಫ್ ಅಭ್ಯರ್ಥಿ ರಾಜಮೋಹನ್ ಉಣ್ಣಿತಾನ್ ರವರ ಚುನಾವಣಾ ಪ್ರಚಾರಾರ್ಥ ಅರಬಿಕ್ ಭಾಷೆಯಲ್ಲಿ ಗೋಡೆ ಬರಹ ನಡೆಸಲಾಯಿತು. ವೆಳ್ಳೂರು, ತಾಯ್ನೀರು ಪ್ರದೇಶಗಳಲ್ಲಿ ಅರಬಿಕ್ ಭಾಷೆಯಲ್ಲಿ ಉಣ್ಣಿತಾನ್ ಅವರನ್ನು ವಿಜಯಗೊಳಿಸಿ ಎಂಬ ಗೋಡೆ ಬರಹ ಬರೆದು ವಿಶಿಷ್ಟ ಪ್ರಚಾರ ನಡೆಸಿದ್ದಾರೆ ಪಾಯನೂರಿನ ಯುಡಿಎಫ್ ಪ್ರಚಾರಣಾ ಸಮಿತಿ. ಮತದಾರರನ್ನು ಆಕರ್ಷಿಸಲು ಇಂತಹ ರೀತಿಯ പ്രചാരವನ್ನು കൈകൊണ്ടിരുವುದಾಗಿ പ്രചരണ സമിതി ചെയർമാൻ ರೂಪೇಶ್ ಹೇಳಿದರು. തായ്നേരിയും വെള്ളൂരിലും ഒക്കെ ഒരുപാട് അറബ് നാടുകളിൽ ജോലി ചെയ്യുന്ന ആൾക്കാരുള്ള പ്രദേശങ്ങളാണ്. അപ്പോൾ ഒരു വ്യത്യസ്തതയുടെ ഭാഗമായിട്ടാണ് അറബിയിൽ രാജ്മോഹൻ ഉണ്ണിത്താനെ വിജയിപ്പിക്കുക എന്ന് എഴുതിയത്. അത് ജനങ്ങളുടെ ഇടയിൽ വലിയ പ്രതികരണം ഉണ്ടാക്കുകയും വലിയ ചർച്ചയ്ക്ക് വിധേയമാവുകയൊക്കെ ചെയ്തു. ഒരുപാട് മാധ്യമങ്ങളൊക്കെ ഞങ്ങളെ വിളിച്ച് ഇതിനെക്കുറിച്ചൊക്കെ ചോദിക്കുകയൊക്കെ ചെയ്തു. എന്തായാലും നമ്മളെ ഉദ്ദേശിച്ചത് ഒരു പ്രചരണം എങ്ങനെയാണ് കൊഴുപ്പിക്കുക എന്നതാണ്. ആ നിലയിൽ ഈ അറബി ഭാഷയിൽ എഴുതിയതോടുകൂടെ എല്ലാ കാസർഗോഡ് ജില്ലയിലെ എല്ലാ സ്ഥലങ്ങളിലും പത്രങ്ങളിലൂടെ ഈ വാർത്ത എത്തിയതോടുകൂടെ പലരും നമ്മളെ ബന്ധപ്പെടുകയൊക്കെ ചെയ്യുന്നുണ്ട്. എന്തായാലും പ്രചരണരംഗത്ത് ഇനിയും ഇതുപോലുള്ള വ്യത്യസ്തമായ പരിപാടികൾ മുന്നോട്ട് പോകാൻ തന്നെയാണ് പ്രചരണ കമ്മിറ്റി. ಈ ಪ್ರಚಾರದಿಂದ ಜನರಿಂದ ದೊಡ್ಡ ಮಟ್ಟದ ಪ್ರತಿಕ್ರಿಯೆ ಲಭಿಸಿದೆ ಎಂದು ಅವರು ಹೇಳಿದರು. ಮುಂದಿನ ದಿನಗಳಲ್ಲಿ ವಿಶೇಷವಾದ ಪ್ರಚಾರ ಕಾರ್ಯಕ್ರಮಗಳನ್ನು ಆಯೋಜಿಸಲು ಯುಡಿಎಫ್ ನಾಯಕತ್ವ ಸಿದ್ಧವಾಗುತ್ತಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನರಲ್ ಆಸ್ಪತ್ರೆಯಲ್ಲಿ 10 ತಿಂಗಳ ಹಿಂದೆ ಸ್ಥಾಪಿಸಿದ ಆಕ್ಸಿಜನ್ ಪ್ಲಾಂಟ್ ಇದುವರೆಗೆ ರೋಗಿಗಳ ಉಪಯೋಗಕ್ಕೆ ಬಂದಿಲ್ಲ.
ಬಸ್ ನಿಲ್ದಾಣದಲ್ಲಿ ಮಹಿಳೆಯರಿಗಾಗಿ ನಿರ್ಮಿಸಿರುವ ವಿಶ್ರಾಂತಿ ಕೇಂದ್ರ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇನ್ನೂ ತೆರೆದಿಲ್ಲ. ಎನ್ ಬಾಲಕೃಷ್ಣನ್ ಅವರಿಗೆ ಕೊಲೆ ಬೆದರಿಕೆ ಇದೆ ಎಂದು ದೂರು. ಸಿಪಿಎಂ ಸ್ಥಳೀಯ ಮುಖಂಡರು ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ಬಾಲಕೃಷ್ಣನ್ ಆರೋಪ. ಹೆಚ್ಚಿದೆ ಕೋಳಿ ಮೀನು ಮಾಂಸದ ಬೆಲೆ. ಅಗತ್ಯದಷ್ಟು ಲಭ್ಯತೆ ಇಲ್ಲದಿರುವುದು ಬೆಲೆ ಏರಿಕೆಗೆ ಕಾರಣ. ಮಂಜೇಶ್ವರ ರಾಗಂ ಜಂಕ್ಷನ್ನಲ್ಲಿ ಸ್ಥಳೀಯರಿಂದ ಅನಿರ್ದಿಷ್ಟಾವಧಿ ಮುಷ್ಕರ. ರಸ್ತೆ ದಾಟಲು ವ್ಯವಸ್ಥೆ ಕಲ್ಪಿಸದೇ ಇರುವುದರ ವಿರುದ್ಧವಾಗಿದೆ ಪ್ರತಿಭಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.